ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಹೊಡೆತಿ ಭಾಗ 17. ಪೊಲೀಸರು ರಮಣ್ಣನ್ನು ಅರೆಸ್ಟ್ ಮಾಡಿ ಕರೆದೊಯ್ಯುವಾಗ ರಾಧಾಗೆ, ಮೇಡಮ್, ನೀವು ಇಷ್ಟು ಹೊತ್ತಿಗೆಲ್ಲ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ಹೋಗಬೇಡಿ, ಬೆಳಿಗ್ಗೆವರೆಗೂ ಏನು ಮಾಡಿದರೂ ಉಪಯೋಗವಿಲ್ಲ ಎಂದು ಹೇಳಿ ಹೋಗಿದ್ದರು. ಕುರ್ಚಿಯ ಮೇಲೆ ಕುಸಿದು ಕುಳಿತ ರಾಧಾ ತಕ್ಷಣ ಅಪ್ಪನಿಗೆ ಫೋನ್ ಮಾಡಿ ನಡೆದ ವಿಷಯವನ್ನೆಲ್ಲ ತಿಳಿಸಿದ್ದಳು. ನೀನು ಹೆದರಬೇಡಮ್ಮ, ಅಳಿಯಂದರಿಗೆ ಏನೂ ಆಗೋದಿಲ್ಲ. ಬೆಳಿಗ್ಗೆ ಕೋರ್ಟ್ ಓಪನ್ ಆಗುವವರೆಗೂ ಏನು ಮಾಡೋಕ್ಕಾಗಲ್ಲ. ಅಲ್ಲಿಯವರೆಗೂ ಕಾಯದೆ ಬೇರೆ ದಾರಿ ಇಲ್ಲ. ಆದರೂ ನಾನೊಮ್ಮೆ ಹೋಗಿ ನೋಡಿ ಬರ್ತೀನಿ. ಬಂದಿದ್ದ ಇನ್ಸ್ಪೆಕ್ಟರ್ ಹೆಸರೇನು ಅಂದರು. ಅವಳು ಬಂದಿದ್ದ ಇನ್ಸ್ಪೆಕ್ಟರ್ ಹೆಸರು ಕೇಳಿರಲಿಲ್ಲ. ಆದರೆ ಯೂನಿಫಾರ್ಮ್ ಮೇಲಿದ್ದ ನೇಮ್ಮೇಟ್ ಮೇಲೆ ಇದ್ದ ಹೆಸರನ್ನು ಪ್ರಾಸಪಟ್ಟು ಜ್ಞಾಪಿಸಿಕೊಂಡು, ಪ್ರದ್ಯುಮ್ನ ಅಂತೇನೋ ಇದ್ದ ನೆನಪು. ನಾನು ಬರ್ತೀನಪ್ಪ ಸ್ಟೇಷನ್ಗೆ ಅಂದಳು. ರಘುರಾಮ್ ಬೇಡವೆಂದರೂ ರಾಧಾ ಬರುತ್ತೇನೆಂದು ಹಠ ಹಿಡಿದಾಗ ಬೇರೆ ದಾರಿ ಕಾಣದೆ ಒಪ್ಪಿಗೆ ಇಟ್ಟು ಮನೆಯಲ್ಲಿ ಸುಹಾಸ್ಗೆ ಮಾತ್ರ ವಿಷಯ ತಿಳಿಸಿ ಅವನೊಂದಿಗೆ ಗೂಡಿಗೆ ಹೋಗಿ ಅಲ್ಲಿಂದ ರಾಧಾಳ ಜೊತೆ ಒಟ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಧಾವಿಸಿದ್ದರು. ಅಲ್ಲೇ ಬೆಂಚಿನ ಮೇಲೆ ತೊಡೆಗಳಿಗೆ ಮೊಣಕೈ ಊರಿ ಬೊಗಸೆಯಲ್ಲಿ ಮುಖ ಮುಚ್ಚಿಕೊಂಡು ಕುಳಿತ ರಮಣ್ಣನ್ನು ಕಂಡು ರಾಧಾಗೆ ಕರುಳು ಹಿಂಡಿದ ಹಾಗಾಯಿತು. ಹೋಗಿ ಅವನ ಭುಜದ ಮೇಲೆ ಕೈ ಇಟ್ಟಳು. ತಲೆ ಎತ್ತಿದವನು ಚಕಿತನಾದ, ಕೋಪಗೊಂಡ ಕೂಡ. ಹುಬ್ಬು ಬೆಸೆದು, ನಿನಗ್ಯಾರು ಇಷ್ಟೊತ್ತಿಗೆ ಇಲ್ಲಿ ಬರೋಕೆ ಹೇಳಿದ್ದು? ಅಷ್ಟು ಬುದ್ಧಿ ಬೇಡವಾ ನಿಂಗೆ? ಮಾವ ನೀವಾದರೂ ಬೇಡ ಅನ್ನಬೇಕಿತ್ತು ತಾನೇ ಅಂದಾಗ, ರಾಧಾ, ಜೈಲಿನ ಬಾಗಿಲಿಗೆ ಎಷ್ಟು ಕಂಬಿಗಳಿರುತ್ತೆ ಲೆಕ್ಕ ಮಾಡಿ ನೋಡೋಣ ಅಂತ ಬಂದೆ ಅಂತ ಬೇಕೆಂದೇ ತಮಾಷೆ ಮಾಡಿದಳು. ಅವಳ ಅಂಗೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು, ನಾನೇನು ತಪ್ಪು ಮಾಡಿಲ್ಲ ಅಂತ ನೀನು ನನ್ನ ನಂಬುತ್ತೀಯ ಅಲ್ವಾ ಅಂದಾಗ, ಅಫ್ಕೋರ್ಸ್ ನಂಬುತ್ತೀನಿ. ತಪ್ಪು ಮಾಡಿದ್ದೀರಿ ಅಂತ ಆದರೆ ನಾನೇ ಪೊಲೀಸರಿಗೆ ಹಿಡಿದು ಕೊಡ್ತಿದ್ದೆ ಅನ್ನುತ್ತಾ ನಕ್ಕು ಬಿಟ್ಟಳು. ಧೈರ್ಯವಾಗಿ ಇದ್ದಾಳೆ ಅಂದರೆ ನನ್ನ ಮೇಲೆ ಅನುಮಾನವಿಲ್ಲ ಸದ್ಯ ಅನ್ನುತ್ತಾ ರಮಣ್ ನಿಟ್ಟುಸಿರು ಬಿಟ್ಟ. ಇತ್ತ ರಘುರಾಮ್, ಸುಹಾಸ್ ಇನ್ಸ್ಪೆಕ್ಟರ್ ಪ್ರದ್ಯುಮ್ನ ಬಳಿ ಏನೋ ಮಾತನಾಡಿ ರಾಧಾಳನ್ನು ಕರೆದುಕೊಂಡು ರಮಣನಿಗೆ ಬೆಳಗಾಗುತ್ತಲೇ ಬೇಲ್ ಕೊಡಿಸುವ ಪ್ರಯತ್ನ ಮಾಡುವುದಾಗಿ ಹೇಳಿ ಧೈರ್ಯ ತುಂಬಿ ಹೋದರು. ದಾರಿಯಲ್ಲಿ ರಘುರಾಮ್, ಇನ್ಸ್ಪೆಕ್ಟರ್ ಒಳ್ಳೆ ಹುಡುಗನ ಹಾಗೆ ಕಾಣುತ್ತಾನೆ. ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅಂತಷ್ಟೇ ಹೇಳಿದ್ದು. ಈ ಕೊಲೆಯ ತನಿಖೆಯ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇದೆ. ಹಾಗಾಗಿ ಇದೆಲ್ಲವೂ ಅನಿವಾರ್ಯ. ನಿಮ್ಮ ಕಡೆಯವರಿಂದ ತಪ್ಪಾಗಿದೆ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಬೇಲ್ ಸಿಗೋದು ಕಷ್ಟವಾಗಲಾರದು. ಕರ್ತವ್ಯದ ವಿಷಯದಲ್ಲಿ ಅನ್ಯಾಯದ ದಾರಿ ಹಿಡಿಯುವುದಿಲ್ಲ ಅಂದುಬಿಟ್ಟ. ಇತ್ತೀಚೆಗೆ ಬಂದಿರೋ ಇನ್ಸ್ಪೆಕ್ಟರ್ ಅಂತ ಅನಿಸುತ್ತೆ. ಬೆಳಿಗ್ಗೆಯಾಗುತ್ತಲೇ ನೋಡೋಣ ಎಂದರು. ರಾಧಾ ನಂದನವನಕ್ಕೆ ಹೋಗದೆ ತನ್ನ ಮನೆಗೆ ಹೋದಳು. ಕಷ್ಟಪಟ್ಟು ರೆಪ್ಪೆ ಮುಚ್ಚಿ ಹೊರಳಾಡಿ ಸೂರ್ಯ ಉದಯಿಸುವುದನ್ನೇ ಕಾದಳು. ಬೇಲ್ ಸಿಗಬಹುದೆಂಬ ನಿರೀಕ್ಷೆ ಇದ್ದರೂ ಏನೋ ಒಂದು ರೀತಿಯ ಗಾಬರಿ. ಕಳೆದ ರಾತ್ರಿಯ ಅವಳ ಅವಾಂತರ ನೋಡಿ ಹೆದರಿದ್ದ ಚಿಕ್ಕನಿಗೆ ಕೆಂಡದಂತಹ ಜ್ವರ ಬಂದು ಬಿಟ್ಟಿತ್ತು. ಹೇಗೋ ಗಂಜಿ ಮಾಡಿ ಅವನಿಗೆ ರಾಧಾ ತಾನೇ ತುತ್ತು ಮಾಡಿ ಬಾಯಿಗಿಟ್ಟಳು. ಕೆಲಸದ ಹುಡುಗನನ್ನು ಸ್ವಂತ ಮನೆಯವನಂತೆ, ತಮ್ಮನಂತೆ ಯಾರು ನೋಡಿಕೊಳ್ಳುತ್ತಾರೆ? ಅದಕ್ಕೆ ಅವನು ಭಾವುಕನಾಗಿ ಆ ಜ್ವರದಲ್ಲೂ ಚಿಕ್ಕ ಕಣ್ಣೀರು ಹರಿಸಿಬಿಟ್ಟ. ಅವನಿಗೆ ರಮಣ್ಣನ್ನು ಪೊಲೀಸ್ ಅರೆಸ್ಟ್ ಮಾಡಿದ ವಿಚಾರ ಸಹ ಗೊತ್ತಿರಲಿಲ್ಲ. ಮಾತ್ರೆ ತಿನ್ನಿಸಿ ಮಲಗಿಕೊಳ್ಳುವಂತೆ ಹೇಳಿದಳು. ಆ ಪುಣ್ಯಾತ್ಮ ಇವಳ ಮೋಹಿನಿ ಅವತಾರ ನೋಡಿ ಹೆದರಿದ್ದೂ ಅಲ್ಲದೆ, ಪ್ರಾಣಿಗಳಿಗೆ ದೆವ್ವ ಪಿಶಾಚಿ ಕಾಣುತ್ತದೆ ಎಂದು ಯಾರೋ ಹೇಳಿದ್ದು ಕೇಳಿದ್ದರಿಂದ ತನ್ನ ಪರಮ ವೈರಿ ರಾಕೆಟ್ಟನ್ನು ತನ್ನ ಪುಟ್ಟ ಕೋಣೆಗೆ ತಂದು ಮಲಗಿಸಿಕೊಂಡಿದ್ದ. ಪಾಪ ಮೂಕ ಪ್ರಾಣಿಗೂ ಅವನ ಭಯ ಅರ್ಥವಾಗಿತ್ತೇನೋ, ಸುಮ್ಮನೆ ಬಂದು ಮಲಗಿತ್ತು. ರಾಧಾ ತಾನು ತಿಂಡಿ ಸಹ ತಿನ್ನದೆ ದುಗುಡ ತುಂಬಿದ ಮನದಿಂದ ಏನೋ ಯೋಚಿಸುತ್ತಾ ಕುಳಿತಿದ್ದಳು. 10:30 ದಾಟಿ ಹೋಗಿತ್ತು. ಬೇಲ್ ವಿಚಾರ ಏನಾಯಿತೆಂದು ಕೇಳೋಣವೆಂದು ಎಷ್ಟು ಫೋನ್ ಮಾಡಿದರೂ ಸುಹಾಸ್ನಾಗಲಿ ರಘುರಾಮಾಗಲಿ ಫೋನ್ ತೆಗೆಯಲಿಲ್ಲ. ಮತ್ತೂ ಟೆನ್ಷನ್ ಹೆಚ್ಚಾಯಿತು. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಬಳಲಿದವಳು ಸೋಫಾದ ಮೇಲೆ ಕುಳಿತಲ್ಲೇ ನಿದ್ದೆ ಹೋಗಿದ್ದಳು.
ಮಡಿಲು ಭಾರವಾದಂತಾಗಿ ಕಣ್ಣು ಬಿಟ್ಟಳು. ರಮಣ್ ತಲೆ ಇಟ್ಟಿದ್ದ. ಕನಸೋ ನನಸೋ ತಿಳಿಯದಾದಳು. ಬೇಲ್ ಸಿಕ್ತಾ ಎಂದು ಪ್ರಶ್ನಿಸುವ ಗೋಜಿಗೆ ಹೋಗಲಿಲ್ಲ. ಬೇಲ್ ಸಿಗದೇ ಇದ್ದರೂ ಬೆಳಗಾದ ತಕ್ಷಣ ಮನೆಗೆ ಕಳುಹಿಸಲು ಅದೇನು ಹೋಟೆಲ್ ಅಲ್ಲ ಎನ್ನುವ ಕನಿಷ್ಠ ಸಾಮಾನ್ಯ ಜ್ಞಾನ ಅವಳಲ್ಲಿಯೂ ಇತ್ತು. ಪ್ರೀತಿಯಿಂದ ಹಣೆಯನ್ನು ಸೇರಿಸಿ ತಲೆ ಸವರಿ ಮೆತ್ತಗೆ ಅವನ ತಲೆಗೂದಲಲ್ಲಿ ಕೈಯಾಡಿಸಿದಳು. ಎನಿಸಿತು ರಮಣ್ಣಿಗೆ. ಪ್ರೀತಿಸಿದವರ ಮಡಿಲಲ್ಲಿ ಅಷ್ಟೊಂದು ನೆಮ್ಮದಿ ಸಿಗುವುದೆಂದು ಅವನಿಗೂ ಅದೇ ಮೊದಲು ತಿಳಿದಿದ್ದು. ಅಣ್ಣ ಅಪ್ಪನಿಗೆ ಆಗ್ಲಿನಿಂದ ಫೋನ್ ಮಾಡ್ತಿದ್ದೀನಿ, ತೆಗಿತಾನೇ ಇಲ್ಲ. ನಿಮಗೆ ಸಿಕ್ಕಿರ್ಬೇಕಲ್ಲ ಅವರು ಅಂದಾಗ, ಇಲ್ಲ, ನನಗೆ ಬೇಲ್ ಕೊಡಿಸಿದ್ದು ಅನಘ ಕಡೆಯ ಲಾಯರ್ ಅಂದನು. ವಾಟ್, ಅನಘಾನ? ಅವಳಿಗ್ಯಾರು ಹೇಳಿದ್ದು ನೀವು ಅರೆಸ್ಟ್ ಆದ ವಿಷಯ ಅಂದಳು. ನನಗೂ ಅದೇ ಆಶ್ಚರ್ಯವಾಯಿತು. ನಿನ್ನೆ ಬಂದಿದ್ದ ಇಬ್ಬರು ಪೊಲೀಸ್ ಪೇದೆಗಳಲ್ಲಿ ಅವಳ ಪರಿಚಯದವರು ಇದ್ರಂತೆ. ನಿಮ್ಮ ಕಾಲೇಜ್ ಲೆಕ್ಚರರ್ ಅರೆಸ್ಟ್ ಆಗಿದ್ದು ಅಂದಿದ್ದಕ್ಕೆ ನಿನ್ನೆ ನೀವು ಸ್ಟೇಷನ್ಗೆ ಬಂದು ಹೋದ ತಕ್ಷಣ ಅವಳು ಬಂದಿದ್ದಳು. ಅವಳ ಚಿಕ್ಕಪ್ಪ ಲಾಯರ್ ಅಂತೆ. ವಿಚಾರಣೆಗೆಂದು ಯಾವಾಗ ಬೇಕಾದರೂ ಕರಿಬೋದು, ಆದರೆ ಕೋರ್ಟಿಗೆ ಹಾಜರಾಗೋಕ್ಕೆ ಇನ್ನು 6 ದಿನ ಇದೆ, ಅಂದರೆ ಸೋಮವಾರದ ತನಕ ಅಂದರು. ಹಾಳಾದವಳು ಜೀವನದಲ್ಲಿ ಮೊದಲ ಬಾರಿಗೆ ಒಂದೊಳ್ಳೆ ಕೆಲಸ ಮಾಡಿದ್ದಾಳೆ. ಗಂಡನಿಗೆ ಜಾಮೀನು ಕೊಡಿಸಿದ್ದಕ್ಕೆ ರಾಧಾಳ ಮನಸ್ಸು ಕೃತಜ್ಞತೆ ತೋರಿಸಿದರೂ ಹೆಣ್ಣಿನ ಸಹಜ ಅಸೂಯೆ ಕೊಂಚವೂ ಮಿಸುಕಾಡಿರಲಿಲ್ಲ. ಅಷ್ಟು ಹೊತ್ತಿಗೆ ಕಾಲೇಜಿನ ಪ್ಯೂನ್ ಕೈಯಲ್ಲಿ ಪತ್ರ ಹಿಡಿದು ಬಂದಿದ್ದ. ರಾಧಾ ಕವರ್ ತೆಗೆದು ಓದುತ್ತಿದ್ದಂತೆ ಅವಳ ಮುಖ ಬೀಳುಚ್ಚಿಕೊಂಡಿತ್ತು. ಅವಳ ಮುಖದಲ್ಲಾದ ಬದಲಾವಣೆ ನೋಡುತ್ತಿದ್ದಂತೆ ರಮಣ್ ಏನದು ಎಂದು ಪ್ರಶ್ನಿಸಿದ್ದ. ಉಗುಳು ನುಂಗಿಕೊಂಡವಳು, ಅದು ಕ್ರಿಮಿನಲ್ ಕೇಸ್ ಇರೋ ಉಪನ್ಯಾಸಕರ ಅಗತ್ಯ ನಮ್ಮಂಥ ರೆಪ್ಯೂಟೆಡ್ ಕಾಲೇಜಿಗೆ ಬೇಕಾಗಿಲ್ಲ. ವಿದ್ಯಾರ್ಥಿಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಇಷ್ಟು ದಿನ ನಿಮ್ಮ ಅಮೂಲ್ಯವಾದ ಜ್ಞಾನವನ್ನು ಉಪನ್ಯಾಸದ ಮೂಲಕ ವಿದ್ಯಾರ್ಥಿಗಳಿಗೆ ಹಂಚಿದ್ದಕ್ಕೆ ಧನ್ಯವಾದಗಳು ಅಂತ ಬರೆದಿದ್ದಾರೆ ಅಂದಾಗ ರಮಣನಿಗೆ ತಲೆ ಕೆಟ್ಟಂತಾಯಿತು. ಮುಷ್ಟಿ ಕಟ್ಟಿ ಮೇಜಿಗೆ ಗುದ್ದಿದ. ಇತ್ತ ರಾಧಾ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ಎಂದಾಗ ರಮಣನಿಗೆ ಶಾಕ್ ಆಯಿತು. ತಲೆಗಿಲೆ ಕೆಟ್ಟಿಲ್ಲದಾನೆ, ಅಲ್ಲಿ ನಿನಗೂ ಅವಮಾನ ಮಾಡ್ತಾರೆ ಅಂದ. ತಪ್ಪು ಮಾಡಿಲ್ಲ ಅಂದಮೇಲೆ ಭಯ ಯಾಕೆ? ಮಾತನಾಡುವವರು ಮಾತನಾಡಲಿ, ಅದೆಲ್ಲ ನನಗೆ ತಾಗೋದಿಲ್ಲ ಅಂದಳು. ಎಂಥ ಬಿರುಗಾಳಿಗೂ ಸೆಡ್ಡು ಹೊಡೆದು ನಿಲ್ಲಬಹುದಾದಷ್ಟು ಅಚಲವಾಗಿತ್ತು ಅವಳ ಮಾತು. ಬೇಗ ಬೇಗ ರೆಡಿಯಾಗಿ, ತಿಂಡಿ ಮಾಡಿಲ್ಲ, ಚಿಕ್ಕನಿಗೆ ಮಾಡಿದ ಗಂಜಿ ಇದೆ, ಬೇಕಾದರೆ ಅದನ್ನೇ ತಿನ್ನಿ, ಖಾಲಿ ಹೊಟ್ಟೆಯಲ್ಲಿ ಇರಬೇಡಿ ಎಂದು ಹೇಳಿ ರಮಣ್ ಇನ್ನೇನಾದರೂ ಹೇಳುವಷ್ಟರಲ್ಲಿ ಓಡಿ ಹೋಗಿದ್ದಳು. ಅವಳು ಹೋದತ್ತಲೇ ನೋಡುತ್ತಾ, ಈ ಹುಡುಗಿ ಹೇಗೆ ಇಷ್ಟೊಂದು ಧೈರ್ಯವಂತೆ ಎನ್ನುತ್ತಾ ಹೆಮ್ಮೆ ಪಟ್ಟ ಮಡದಿಯ ಮೇಲೆ. ಕಾಲೇಜಿನಲ್ಲಿ ರಮಣ್ ಎಣಿಸಿದಂಥ ವಾತಾವರಣ ಇತ್ತು. ರಮಣ್ಣನ್ನು ಕೆಳಗಿಳಿಸಿ ಕೊಲೆಗಾರ ರಮಣ್, ಮೋಸಗಾರ ರಮಣ್ ಅಂತ ಎಲ್ಲೆಲ್ಲೂ ಇಂಥದ್ದೇ ಶೀರ್ಷಿಕೆ ಹೊತ್ತ ನಾಮಫಲಕಗಳು. ಅಷ್ಟು ಸಾಲದೆಂದು ಗೋಡೆಯ ಮೇಲೆ ಅದೇ ತೆರನಾದ ಬರವಣಿಗೆ ಬೇರೆ. ವಿದ್ಯಾರ್ಥಿಗಳು ರಮಣ್ಣನ ಉಪನ್ಯಾಸವನ್ನು ಅತಿಯಾಗಿ ಮೆಚ್ಚಿಕೊಂಡಿದ್ದುದು ಇಡೀ ಕಾಲೇಜಿಗೆ ತಿಳಿದ ವಿಷಯವೇ. ಆದರೆ ಆ ಅಭಿಮಾನಕ್ಕೆ ತೀರಾ ವ್ಯತಿರಿಕ್ತವಾದ ಪರಿಸ್ಥಿತಿ ರಾಧಾಗೆ ಅಚ್ಚರಿಯ ಉಂಟು ಮಾಡಿತ್ತು. ಯಾರೋ ಬೆಂಕಿಗೆ ಬೇಕೆಂದೇ ತುಪ್ಪವನ್ನು ಸುರಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಅರಿತುಕೊಂಡಳು. ಇವಳನ್ನು ಕಂಡಿದ್ದೇ ರಾಧಾ ರಮಣ್ ಬಗ್ಗೆ ಹೊಟ್ಟೆ ಉರಿ ಇದ್ದ ಜನ ಗೋಡೆಯ ಮೇಲೆ ರಮಣನ ಹೆಸರಿನ ಕೆಳಗೆ ರಾಧಾಳ ಹೆಸರನ್ನು ಸೇರಿಸಿಬಿಟ್ಟರು. ಕೊಲೆಗಾರನ ಹೆಂಡತಿ ರಾಧಾ ಎಂದು ಆರಾಮಾಗಿ ಹೋಗಿ ರಾಧಾ ಎಂದು ಬರೆದಿದ್ದರ ಮುಂದೆ ರಾಧಾ ರಮಣ್ ಎಂದು ಬರೆದಳು. ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಪ್ರಿನ್ಸಿಪಾಲ್ ಪರಿಸ್ಥಿತಿ ಕೈ ಮೀರಬಹುದೆಂದು ರಾಧಾಳನ್ನು ತನ್ನ ಚೇಂಬರ್ಗೆ ಕರೆಸಿಕೊಂಡು, ಏನಮ್ಮ ನೀನು ಮಾಡ್ತಿರೋದು? ಗಂಡ ತಪ್ಪು ಮಾಡಿದ್ದಾನೆಂದು ಗೊತ್ತಿದ್ದು ಅವನನ್ನು ಸಪೋರ್ಟ್ ಮಾಡ್ತಿದ್ದೀಯಾ? ನೀವುಗಳು 4 ಅಕ್ಷರ ಕಲಿತು ನ್ಯಾಯ ಅನ್ಯಾಯದ ವಿರುದ್ಧ ಹೋರಾಡುವ ಮನಸ್ಥಿತಿ ಬೆಳೆಸಿಕೊಳ್ಳುವುದು ಬಿಟ್ಟು ಅನ್ನುತ್ತಾ ಮುಖದ ಮೇಲಿದ್ದ ಕನ್ನಡಕ ಆಕೆ ತೆಗೆದು ಮಾಡುತ್ತಾ ಹೇಳಿದಾಗ ರಾಧಾ ಹುರಿದು ಬಿದ್ದಳಾದರೂ ಪ್ರಿನ್ಸಿಪಾಲರ ವಯಸ್ಸಿಗೆ ಹುದ್ದೆಗೆ ಗೌರವ ಕೊಟ್ಟು
ಹೆಂಡತಿಯ ಧರ್ಮ ಪಾಲಿಸುತ್ತಿದ್ದೇನೆ ಸರ್. ತಾಳಿ ಕಟ್ಟಿದ ಗಂಡ ಕಷ್ಟದಲ್ಲಿರುವ ಸಂದರ್ಭದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಹೆಜ್ಜೆ ಹೆಜ್ಜೆಗೂ ಬೆಂಬಲ ಕೊಡುವುದು ತಾನೇ ನಮ್ಮ ಸಂಪ್ರದಾಯ, ಹೆಣ್ಣಿನ ಕರ್ತವ್ಯ. ಇನ್ನೂ ಪ್ರಾಕ್ಟಿಕಲ್ ಆಗಿ ಯೋಚಿಸುವುದಾದರೆ ಅವರಿನ್ನೂ ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆಗಿಲ್ವಲ್ಲ. ಆರೋಪಿಗೂ ಅಪರಾಧಿಗೂ ತುಂಬ ವ್ಯತ್ಯಾಸವಿದೆ ಸರ್. ಅವರ ತಪ್ಪಿದೆ ಅಂತಾದಲ್ಲಿ ಖಂಡಿತ ನಾನು ಸಪೋರ್ಟ್ ಮಾಡುವುದಿಲ್ಲ. ಅವರದ್ದೇನೂ ಕೈವಾಡವಿಲ್ಲ ಅನ್ನುವ ನಂಬಿಕೆ ನನಗಿದೆ. ಆದಷ್ಟು ಬೇಗ ಇಡೀ ಕಾಲೇಜಿಗೂ ತಿಳಿಯುತ್ತೆ. ನಿಮಗೂ ಆವತ್ತು ಕಿಶನ್ನ ತಪ್ಪು ಇದೆ ಅಂತ ಗೊತ್ತಿತ್ತು. ನಿಮ್ಮಿಂದ ಏನಾದರೂ ಮಾಡೋಕ್ಕಾಯ್ತಾ? ಇಲ್ವಲ್ಲ. ಅನ್ಯಾಯದ ಪರ ನಿಂತು ಬಿಟ್ರಿ ಅಂತ ಅದೆಷ್ಟು ದಿಟ್ಟತನದಿಂದ ಹೇಳಿ ಅಲ್ಲಿಂದ ಹೊರ ಬಿದ್ದಳೆಂದರೆ ಪ್ರಿನ್ಸಿಪಾಲರ ಗಂಟಲು ಒಣಗಿ ಹೋಗಿತ್ತು. ಕುತೂಹಲದಿಂದ ಪ್ರಿನ್ಸಿಪಾಲ್ ಚೇಂಬರ್ ಹೊರಗಡೆ ಬೀಡು ಬಿಟ್ಟಿದ್ದ ವಿದ್ಯಾರ್ಥಿಗಳ ಗುಂಪಿನಿಂದ ಸತಿ ಶಿರೋಮಣಿ, ಸತಿ ಸಾವಿತ್ರಿಯ ತುಂಡು ಅವಳು ಯಮನಿಂದ ಗಂಡನನ್ನು ಬಿಡಿಸಿಕೊಂಡು ಬಂದ ಹಾಗೆ ಇವಳು ಈ ಕೇಸಿನಿಂದ ಹೊರಗೆ ತರ್ತಾಳೆ ಎಂದು ಬಿಟ್ಟ. ಹಾಗೆ ಹೇಳಿದವನು ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್. ಅಧ್ಯಕ್ಷ ಸ್ಥಾನದಲ್ಲಿದ್ದವ ವಿದ್ಯಾರ್ಥಿಗಳನ್ನು ತಪ್ಪು ದಾರಿ ಹಿಡಿಯದಂತೆ ಯಾರು ತಡೆಯಬೇಕಿತ್ತೋ ಅವನೇ ಇಂಥ ಮಾತನಾಡಿದಾಗ ಸಹಜವಾಗಿ ರಾಧಾಗೆ ಕೋಪ ಬಂತು. ಯಾವಾಗಲೂ ಹಸನ್ಮುಖಿಯಾಗಿರುತ್ತಿದ್ದ ರಮಣನ ಈಗಿನ ಬಾಡಿದ ಮುಖ, ಪರಿಸ್ಥಿತಿ ನೆನಪಿಸಿಕೊಂಡರೆ ಅವಳಿಗೆ ಕರುಳು ಕತ್ತರಿಸಿದ ಹಾಗಾಗಿತ್ತು. ನಿನ್ನ ಮೇಲೂ ಅದೇನೋ ಹರಾಸ್ಮೆಂಟ್ ಕೇಸಿದೆ ಅಲ್ವಾ? ನಮ್ಮದೇ ಜೂನಿಯರ್ ಹುಡುಗಿಯನ್ನು ರ್ಯಾಗ್ ಮಾಡಿದ್ದಕ್ಕೆ, ಅವಳು ಮಾನಸಿಕ ರೋಗಿಯಾಗಿದ್ದಕ್ಕೆ ಅಖಿಲ ಕೇಸು ಮುಗೀಲಿ. ನಾನೇ ಖುದ್ದಾಗಿ ಹಳೆಯದನ್ನು ಹೊರಗೆ ತೆಗೆಸ್ತೀನಿ. ನೀನಷ್ಟೇ ಅಲ್ಲ, ನಿನ್ನಂಥ ಕ್ರಿಮಿನಲ್ನ ಪ್ರೆಸಿಡೆಂಟ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಏನೇನೋ ಸರ್ಕಸ್ ಮಾಡಿದೆ, ಎಲ್ಲರಿಗೂ ಗೊತ್ತಾಗಲಿ ಎಂದು ಹೇಳಿ ಹೊರಟವಳನ್ನು ಕಂಡು ಆ ಹುಡುಗನಿಗೆ ಮುಚ್ಚಿ ಹೋದ ಕೇಸು, ದುಡ್ಡು ತಿನ್ನಿಸಿ ಕಾಲೇಜು ಚುನಾವಣೆಯಲ್ಲಿ ತನಗೆ ಮತ ಜಾಸ್ತಿ ಬಂದಿದ್ದರ ಹಿಂದೆ ಮಾಡಿದ್ದರ ಅವ್ಯವಹಾರ ಹೊರಗೆ ಬಂದು ತನ್ನ ಪ್ರೆಸಿಡೆಂಟ್ ಸ್ಥಾನ ಹಾರಿ ಹೋಗಬಹುದೆಂದು ಬಾಯಿ ಮುಚ್ಚಿಕೊಂಡಿದ್ದ. ಪಕ್ಕದ ಎಲೆಯಲ್ಲಿರುವ ಸತ್ತು ಬಿದ್ದಿರೋ ನೊಣದ ಬಗ್ಗೆ ಮಾತನಾಡುವಾಗ ತಮ್ಮ ಎಲೆಯಲ್ಲಿ ಹೆಣ ಸತ್ತು ಬಿದ್ದಿದೆ ಅನ್ನೋದನ್ನು ಮರಿಬಾರ್ದು ಎಂದು ಹೇಳಿಯೇ ಆಕೆ ಅಲ್ಲಿಂದ ನಡೆದಿದ್ದು. ಸುಮ್ಮನೆ ಹೋಗಲಿಲ್ಲ. ಕುಚ್ ತೋ ಲೋಗ್ ಕಹೆಂಗೆ, ಲೋಗೋ ಕಾ ಕಾಮ್ ಹೇ ಕೆಹೇನಾ ಎಂದು ಗುನುಗುತ್ತಲೇ ಹೋಗಿದ್ದಳು. ಕಾಲೇಜಿನ ಪರಿಸ್ಥಿತಿಯೇನು ಎದುರಿಸಿ ಬಂದಿದ್ದಳು. ಆದರೆ ಇದೆಲ್ಲದರ ಹಿಂದೆ ಯಾರಿರಬಹುದು? ಕಾರಣವೇನು? ಗಂಡನನ್ನು ಬಿಡಿಸುವುದು ಹೇಗೆಂದು ಯೋಚಿಸುತ್ತಾ ರಸ್ತೆಯ ಮೇಲೆ ಅನ್ಯಮನಸ್ಕಳಾಗಿ ನಡೆಯುತ್ತಿದ್ದವಳು ಕಲ್ಲಿಗೆ ಕಾಲು ತಾಕಿ ಎಡವಿದ್ದಳು. ಬಲಿಷ್ಠ ತೋಳುಗಳು ಅವಳನ್ನು ಕೆಳಗೆ ಬೀಳದಂತೆ ತಡೆದವು. ಜೋಪಾನ ಎನ್ನುತ್ತಲೇ ವ್ಯಕ್ತಿಯೊಬ್ಬ ಅವಳನ್ನು ನೆಟ್ಟಗೆ ನಿಲ್ಲಿಸಿದ. ಆದರೆ ಅವಳ ಮೈ ಮೇಲಿಂದ ಕೈ ತೆಗೆದಿರಲಿಲ್ಲ. ಥ್ಯಾಂಕ್ ಯು ಸರ್, ಕಲ್ಲಿದ್ದಿದ್ದು ಗೊತ್ತಾಗಲೇ ಇಲ್ಲ ಎಂದು ವಿನಯವಾಗಿಯೇ ಹೇಳಿ ತನ್ನ ತೋಳು ಹಿಡಿದಿದ್ದವನ ಸ್ಪರ್ಶದಿಂದ ದೂರ ಸರಿಯಲು ಬಯಸಿದಳು. ಅವನು ಬಿಡಲಿಲ್ಲ. ಬಿಡುವ ಮನಸ್ಸಿದ್ದಂತೆಯೂ ಇರಲಿಲ್ಲ ಆತನಿಗೆ. ಸುತ್ತಮುತ್ತ ನೋಡಿದ. ಎಲ್ಲೋ ದೂರದಲ್ಲಿ ಒಂದಿಬ್ಬರು ಕಂಡರೆ ಹೊರತು ನಿರ್ಜನ ಪ್ರದೇಶವಾಗಿದ್ದರಿಂದ ಧೈರ್ಯ ಮಾಡಿ ಅವಳ ಮೈ ಮೇಲೆ ಕೈ ಹಾಕಿಬಿಟ್ಟ. ರಾಧಾ ಚುರುಕು ಬುದ್ಧಿ ಕೆಲಸ ಮಾಡುವಷ್ಟರಲ್ಲಿ ಬಿತ್ತು ಅವನ ಕೆನ್ನೆಗೊಂದು ಯಮಗಾತ್ರದ ಪೆಟ್ಟು. ದವಡೆ ಉದುರಿಯೇ ಹೋಯಿತೇನೋ ಎಂದು ಕೆನ್ನೆ ಗಟ್ಟಿ ಹಿಡಿದುಕೊಂಡು ರಾಧಾಳನ್ನ ಬಳಸಿದ ಕೈ ಹಿಂತೆಗೆದುಕೊಂಡ. ರಾಧಾಳನ್ನು ಪಕ್ಕಕ್ಕೆ ಸರಿಸಿ ಅವನ ಮೂಗಿಗೆ ಗುದ್ದಿದ ರಮಣ್. ಅವನ ಅಜಾನುಬಾಹು ನಿಲುವಿಗೆ, ಕೆಂಪಗೇರಿದ ಮುಖಕ್ಕೆ ಎದುರು ನಿಂತವರ ಗುಂಡಿಗೆ ಒಮ್ಮೆ ನಡುಗಿ ಹೋಗಬೇಕಿತ್ತು. ಆದರೆ ಆ ವ್ಯಕ್ತಿ ಓಡಿ ಹೋದ. ರಾಧಾಳ ಎದೆಯ ಭಾವನೆಗಳು ರೂಪು ಪಡೆದವು. ಕಾಲೇಜಿನಲ್ಲಿ ಏನಾಯ್ತೋ ಏನೋ ಅಂತ ಗಾಬರಿ ತಡೆಯಲಾಗಲಿಲ್ಲ. ಅದಕ್ಕೆ ಬಂದೆ ಎಂದ. ಅವಳಿಗೆ ಅದೆಲ್ಲ ಕಿವಿಗೆ ಬೀಳಲೇ ಇಲ್ಲ. ಅಯಸ್ಕಾಂತದ ಮೋಡಿಗೆ ಒಳಗಾದ ಕಬ್ಬಿಣದಂತೆ ಅವಳ ಮನ ಅವನತ್ತ ಸರಿಯುತ್ತಿತ್ತು. ಇತ್ತ ಆ ಓಡಿ ಹೋದ ವ್ಯಕ್ತಿಗೆ ಮತ್ತೊಂದು ಏಟು ಬಿದ್ದಿತ್ತು ಅವನ ಬಾಸ್ನಿಂದ.
ದಂಡಿಯಾಗಿ ದುಡ್ಡು ತಿಂದು ಹೇಳಿದ ಕೆಲಸ ಸರಿಯಾಗಿ ಮಾಡೋಕ್ಕಾಗದೆ ಇದ್ದ ಮೇಲೆ ಎಲ್ಲಾದರೂ ದನ ಕಾಯೋಕೆ ಹೋಗು, ಯೂಸ್ಲೆಸ್ ಫೆಲೋ ಎಂದ. ಕೊತಕೊತನೆ ಕುದಿಯುತ್ತಿದ್ದ ಬಾಸ್ ನೋಡಿ ಎದರಿದವನ ಮೇಲೆ ಆವೆಸೆದಂತಾಯಿತು ಜಗ್ಗಿಯ ಪರಿಸ್ಥಿತಿ. 2 ದಿನ ಕಳೆಯುವಷ್ಟರಲ್ಲಿ ರಮಣನಿಗೆ ಹುಚ್ಚು ಹಿಡಿದ ಹಾಗಾಗಿತ್ತು. ಮನೆ ಬಾಗಿಲಿಗೆ ಬಂದ ಕೋಲು ಎಂದರೆ ಹಾವು ಎನ್ನುವ ಮಾಧ್ಯಮದವರಿಗೆ ಉತ್ತರಿಸಿ ಕಳುಹಿಸುವುದಕ್ಕೆ ರಾಧಾ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ನಿಜವೋ ಸುಳ್ಳೋ ಪರಾಮರ್ಶಿಸದೆ ಪತ್ರಿಕೆಗಳು ಸಹ ಬಿತ್ತರಿಸಿ ಬಿಟ್ಟವು. ಕಾಲೇಜ್ ಲೆಕ್ಚರರ್ ಕೊಲೆಗಾರನಾದ ಬಗ್ಗೆ ರಘುರಾಮ್ ತಾನು ಹೋಗುವುದರ ಮೊದಲೇ ರಮಣನಿಗೆ ಬೇಲ್ ಸಿಕ್ಕಿದ್ದು ತಿಳಿದು ಆ ವಕೀಲನನ್ನು ಭೇಟಿ ಮಾಡಿ ಕೇಸ್ ತಾನು ತೆಗೆದುಕೊಳ್ಳುವುದಾಗಿ ಹೇಳಿದ್ದರು. ಆ ವಕೀಲ ಸಹ ಒಪ್ಪಿಕೊಂಡಿದ್ದ. ರಘುರಾಮ್ ಆ ಊರಷ್ಟೇ ಅಲ್ಲದೆ ಪಕ್ಕದ ಸುಮಾರು ಊರುಗಳಲ್ಲೂ ಹೆಸರುವಾಸಿಯಾದ ಲಾಯರ್. ವಕೀಲ ವೃತ್ತಿಯ ಹಳೇ ಹುಲಿ. ಕಂಡ ಕೇಸು ತೆಗೆದುಕೊಳ್ಳುತ್ತಿರಲಿಲ್ಲ. ನ್ಯಾಯವಿದೆ ಅಂತನಿಸಿದ್ದಲ್ಲಿ ಕೈಗೆ ತೆಗೆದುಕೊಂಡ ಕೇಸು ಗೆಲ್ಲಿಸದೆ ನಿದ್ದೆ ಸಹ ಮಾಡದಂಥ ವ್ಯಕ್ತಿ. ಸುಹಾಸ್ ಸಹ ವಕೀಲ ವೃತ್ತಿಯನ್ನೇ ಆಯ್ದುಕೊಂಡಿದ್ದು ತಂದೆಯ ವೃತ್ತಿಪರತೆ, ವಾದ ಮಂಡಿಸುವಿಕೆ, ಕರಾರು ಒಕ್ಕುತನ, ಚಾಣಾಕ್ಷತನ ನೋಡಿಯೇ ರಘುರಾಮ್ ಕೇಸು ಕೈಗೆತ್ತಿಕೊಳ್ಳುತ್ತಿದ್ದಾರೆ ಎಂದರೆ ಎಷ್ಟೋ ಬಾರಿ ವಿರುದ್ಧ ಪಾರ್ಟಿಯವರು ಕೇಸು ಕೈಬಿಟ್ಟಂತೆಯೇ ಎಂದುಕೊಂಡಿದ್ದು ಉಂಟು. ಅಳಿಯನನ್ನು ಬಚಾವು ಮಾಡಲು ಏನೇನು ಬೇಕೋ ಅದೆಲ್ಲ ತಯಾರಿ ಶುರು ಮಾಡಿದ್ದರು ರಘುರಾಮ್. ರಾಧಾ, ಅಪ್ಪ ನನಗೆ ಅಖಿಲ ಸತ್ತಾಗ ತೆಗೆದಿರೋ ಒಂದಷ್ಟು ಫೋಟೋ ಸಿಗಬಹುದಾ ಎಂದಾಗ, ನೋಡೋಣ, ಫೋಟೋಗ್ರಾಫರ್ ತಿಳಿದವನೇ ಆದರೆ ಆರಾಮಾಗಿ ಸಿಗುತ್ತೆ, ಇಲ್ಲದಿದ್ದರೆ ಕಲೆ ಹಾಕೋದು ಕಷ್ಟವಾಗಲಾರದು ಅಂದರು. ಅವರ ಪುಣ್ಯಕ್ಕೆ ರಘುರಾಮರ ಹಾಗೆ ಫೋಟೋಗ್ರಾಫರ್ ಸಹ ಅದೇ ವೃತ್ತಿಯಲ್ಲಿ ಬಹಳ ವರ್ಷದಿಂದ ಇದ್ದವನಾಗಿದ್ದರಿಂದ ಪರಿಚಯದ ಮೇಲೆ ದೊರೆಯುವ ನಂಬಿಕೆ ಇಟ್ಟಿದ್ದರು. ಚಿಕ್ಕ ಗುಣಮುಖನಾಗಿದ್ದ ಮಂಗಳ ರಮಣ್ ಸ್ಟೇಷನ್ನಿಗೆ ಹೋಗಿ ಬಂದಾಗಿನಿಂದ ಸುಮಾಳನ್ನು ಮನೆಯ ಹೊರಗೆ ಕಳುಹಿಸುತ್ತಲೇ ಇರಲಿಲ್ಲ. ಅವಳು ಹೊರಗೆ ಕಂಡ ತಕ್ಷಣ ಚಿಕ್ಕ ಏನಾದರೊಂದು ನೆಪ ಹೂಡಿ ಮಾತಿಗೆ ಇಳಿದು ಬಿಟ್ಟರೆ ಯಾಕೆ ಬೇಕು ಕ್ರಿಮಿನಲ್ಗಳ ಸಹವಾಸ ಎಂದುಕೊಂಡಳು. ಬಹುಶಃ ದೈವಕ್ಕೆ ಚಿಕ್ಕನ ಸ್ಥಿತಿ ನೋಡಿ ಅಯ್ಯೋ ಎನಿಸಿರಬೇಕು. ಮಂಗಳ ಹುಷಾರು ತಪ್ಪಿದಳು. ಆಸ್ಪತ್ರೆಗೆ ಸೇರಿಸುವ ಮಟ್ಟಿಗೆ. ಅವರ ಮನೆಯಲ್ಲಿ ಇದ್ದಿದ್ದೊಂದು ಹಣ್ಣು ಮುದುಕಿ, ಚಿಕ್ಕ ಹುಡುಗಿ ಸುಮ ಬೆದರಿಬಿಟ್ಟಿದ್ದಳು. ಚಿಕ್ಕ ರಾಧಾಳೆ ಮಂಗಳಳನ್ನು ಆಸ್ಪತ್ರೆಗೆ ಸೇರಿಸಬೇಕಾಗಿ ಬಂತು. 2 ದಿನ ಚಿಕ್ಕನೇ ಆಸ್ಪತ್ರೆಗೆ ಓಡಾಡಿದ. ಮಂಗಳ ಚಿಕ್ಕನ ಕುರಿತು ಕೊಂಚ ಮೆತ್ತಗಾದಳು. ಪೆದ್ದನಾದರೂ ಮನಸ್ಸು ಒಳ್ಳೆಯದೆಂದು ಅರಿತಳು. ಹಾಗೆ ಒಂದು ದಿನ ತರಕಾರಿ ತೆಗೆದುಕೊಂಡು ರೋಡಿನಲ್ಲಿ ಬರುವಾಗ ಸುಮಾಳ ಕರ್ಚೀಫಿನಲ್ಲಿದ್ದ 50ರ ನೋಟೊಂದು ಬಿದ್ದು ಬಿಟ್ಟಿತ್ತು. ಅವಳ ಹಿಂದೆಯೇ ಬರುತ್ತಿದ್ದ ಚಿಕ್ಕ ನೋಟು ಎತ್ತಿಕೊಂಡು, ಸುಮಾ ಅವರೇ, ನಿಮ್ಮ ಕಾಸು ಎಂದು ಓಡೋಡಿ ಹೋಗಿ ಅವಳ ಕೈಗಿಟ್ಟ. ಒಟ್ಟಿಗೆ ಹೆಜ್ಜೆ ಹಾಕಿದ ಇಬ್ಬರಲ್ಲೂ ಮೌನವೇ ಮುಂದುವರೆದಿತ್ತು. ಸುಮಾಳೆ ಧೈರ್ಯವಹಿಸಿ ಏನು ಮಾತನಾಡಬೇಕೆಂದು ತಿಳಿಯದೆ ಪೆದ್ದಿಯ ಹಾಗೆ ನಿಮ್ಮ ಹೆಸರೇನು ಎಂದು ಕೇಳಿಬಿಟ್ಟಳು. ಚಿಕ್ಕ ಅವಳು ತಡೆದು ಮಾತನಾಡುವಿಕೆ ನೋಡಿ ಎದರಿರಬೇಕೆಂದು ತಿಳಿದ. ಈ ಕತೆ ಇನ್ನೂ ಮುಂದುವರೆಯಲಿದೆ. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಕೊಡಿ. ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.